ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ನಾವು ಚೆನ್ನಾಗಿದ್ದೇವೆ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ಇದು ದಾಸವಾಳದ ಹೂವು ತುಂಬ ಚೆನ್ನಾಗಿ ಅರಳಿತ್ತಲ್ವ. ಅದನ್ನು ನಾನು ಹೀಗೆ ಬೆಳಗ್ಗೆ ವಾಕಿಂಗ್ ಮಾಡ್ತಾನೆ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಈ ಕಲರ್ ಎಷ್ಟು ಚೆನ್ನಾಗಿದೆ, ಮತ್ತು ಶೋ ಗಿಡಗಳು ಸಹ ತುಂಬಾ ಚೆನ್ನಾಗಿತ್ತು. ಕಲರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಪಿಂಕ್ ಕಲರಲ್ಲಿ. ನೋಡೋಕ್ಕೂ ಸಹ ತುಂಬಾ ಖುಷಿಯಾಗುತ್ತೆ. ಬೆಳಗ್ಗೆ ನಾವು ಸಸ್ಯಗಳನ್ನು, ಹೂಗಳನ್ನು ನೋಡೋದ್ರಿಂದ ನಮಗೆ ಮೈಂಡ್ ತುಂಬಾ ಕೂಲಾಗಿರುತ್ತೆ, ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ಇದು ಬ್ಲೌಸು ಪಿಂಕ್ ಕಲರಲ್ಲಿ ಇದೆ. ಇದಕ್ಕೆ ಸೀರೆ ಬಂದು ನೀಲಿ ಕಲರಲ್ಲಿ ಇತ್ತು ಫ್ರೆಂಡ್ಸ್. ಇದಕ್ಕೆ ಜರಿ ವರ್ಕನ್ನು ಹಾಕಲಾಗಿದೆ. ಇದು ಕಾಪರ್ ಜರಿ ಹಾಕಿದ್ದೀವಿ. ಇದು ಪಿಂಕ್ ಕಲರಲ್ಲಿ ಇರೋದ್ರಿಂದ ಕಾಪರ್ ಜರಿ ಅಷ್ಟೊಂದು ಹೈಲೈಟ್ ಆಗಿ ಕಾಣ್ತಾ ಇಲ್ಲ. ಇದು ಒಂದೇ ಕಲರಲ್ಲಿ ವರ್ಕ್ ಮಾಡಿ ಇನ್ನೂ ಹೈಲೈಟ್ ಆಗಿ ಕಾಣ್ತಾ ಇತ್ತು. ಆದರೆ ಏನು ಮಾಡೋದು, ಇದು ಬ್ಲೌಸ್ಗೆ ಬಂದಿರುವಂಥ ಬಾರ್ಡರ್ ಥರನೇ ನಾವು ಜರಿ ಹಾಕಬೇಕಾಗುತ್ತಲ್ವ. ಇಲ್ಲಿ ಅವ್ರು ಹೇಳಿದ್ದಾರೆ ಅಂತ ನಾನು ಕಾಪರ್ ಕಲರಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಪಿಂಕ್ ಕಲರಲ್ಲಿ ತುಂಬಾನೇ ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್, ಇದು ನನ್ನ ಜಿಮ್ಮಿ ಫ್ರೆಂಡು. ಇದು ಹೆಸರು ಸಿಂಬಾ ಅಂತ. ಇವರು ತುಂಬ ದೊಡ್ಡವರಿಲ್ಲ, ಅವರು ಫಿಟ್ನೆಸ್ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಬಂದಿದ್ದಲ್ವ. ನಮ್ಮ ಜಿಮ್ಮಿಗೆ ಈ ಹೊರಗಡೆ ಬಿಡಿ ನನ್ನ ಅಂತ ತುಂಬ ಹಠ ಮಾಡ್ತಾ ಇತ್ತು ನಮ್ಮ ಜಿಮ್ಮಿ. ಅವ್ರ ಅಕ್ಕವರು ಹೊರಗಡೆ ವಾಕಿಂಗ್ ಮಾಡಿಸ್ತಾನೆ ಇದ್ರು ಆ ಸಿಂಬಾನ ಎಂಬ ನಾಯಿನ. ಆ ಸಿಂಬಾ ಅಂತ ಏನು ಹೆಸರಿಟ್ಟಿದ್ದಾರೆ ಅಕ್ಕವ್ರೆ ಅಂತ ಕೇಳಿದ್ರೆ ಅವರು ಸಿಂಬಾ ಅಂತ ಹೇಳಿದ್ರು. ನಾಯಿ ನೋಡ್ರಿ ಸಿಂಹದ ಥರನೇ ಇದೆ, ಅದಕ್ಕೆ ನೋಡೋಕೆ ದೂರದಿಂದ ತುಂಬ ಭಯಂಕರವಾಗಿದೆ. ನೋಡಿ ನಮ್ಮ ಜಿಮ್ಮಿಗೆ ನೋಡಿ ಹೇಗೆ ಹಠ ಮಾಡ್ತಾ ಇದೆ, ಹೊರಗಡೆ ಬಿಡಿ ಅಂತ ಹೇಳ್ತಿದ್ದಾನೆ. ಆದರೆ ನಮ್ಮ ಜಿಮ್ಮಿ ಹೊರಗಡೆ ಬಿಟ್ಟರೆ ಎಷ್ಟು ಭಯ ಇರ್ತದೆ, ಭಯ ಅಂತ ನಾನು ಹೊರಗಡೆ ಬಿಟ್ಟಿಲ್ಲ ಫ್ರೆಂಡ್ಸ್. ಗೇಟ್ ತೆಗೆದು ಒಳಗಡೆ ಹಾಕಿದೆ. ಅವರು ಜಿಮ್ಮಿ ಆಟ ಆಡ್ತಾ ಕಾಯ್ತಾ ಇತ್ತು. ಆದರೆ ನಮ್ಮ ಜಿಮ್ಮಿಗೆ ಬೇಜಾರಾಗ್ಬಿಟ್ಟಿತ್ತು. ಹೊರಗಡೆ ಬಿಟ್ಟರೆ ತುಂಬಾ ಖುಷಿಯಿಂದ ಆಟ ಆಡುತ್ತೆ ನಮ್ಮ ಜಿಮ್ಮಿ. ನೋಡಿ ಈಗ ಮಾತಾಡ್ಸಿದ್ರೆ ಮಾತೇ ಆಡ್ತಾ ಇಲ್ಲ, ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ. ಬೇರೆ ನಾಯಿ ಕಚ್ಚಿಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ವ, ಅದಕ್ಕೆ ಯಾಕೆ ಅಂತೇಳಿ ನಾವು ಯಾರು ಇಲ್ದಿದ್ರೆ ನಾವು ಹೊರ್ಗಡೆ ಬಿಡೋದು ಅಪರೂಪ. ಆದರೆ ಏನು ಮಾಡೋದು, ಇದು ಆಗಲೇ ಒಂದೆರಡು ನಾಯಿ ಕೊಡಾಗಿ ಕಚ್ಚಿಸ್ಕೊಂಡು ಬಂದಿರೋದ್ರಿಂದ ನಾವು ಜಿಮ್ಮಿನ ನಾವು ಆದಷ್ಟು ಹೊರಗಡೆ ಬಿಡೋದಿಲ್ಲ ಫ್ರೆಂಡ್ಸ್. ಆದರೆ ನಮ್ಮ ಜಿಮ್ಮಿ ನೋಡ್ತಾ ಇತ್ತು ಆ ಸಿಂಬಾವನ್ನ. ನೋಡಿ ಎಷ್ಟು ಚೆನ್ನಾಗಿದೆ ಆ ನಾಯಿ. ನನಗಂತೂ ತುಂಬ ಖುಷಿ ಆಯಿತು, ಸ್ವಲ್ಪ ಭಯನೂ ಆಯಿತು. ಏನಪ್ಪ ಈ ಸಿಂಹ ಥರನೇ ಇದೆ, ಕಚ್ಬಿಟ್ರೆ ಅಂತಂದು ನಾನು ಅವ್ರನ್ನ ಕೇಳ್ತಾ ಇದ್ದೆ, ಅಕ್ಕ ಇದು ಎಷ್ಟು ಹೇಗೆ ಇದನ್ನು ನೋಡ್ಕೊತೀರಾ ಅಂತ, ಇದಕ್ಕೆ ಊಟದ ವ್ಯವಸ್ಥೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಅವರು ಇಲ್ಲ ರೀ, ನಾವು ಚಪಾತಿ ಹಾಕ್ತೀವಿ, ರೊಟ್ಟಿ ಎಲ್ಲ ರೈಸ್ ಎಲ್ಲ ತಿನ್ನತ್ತೆ ಅಂತ ಅವರು ಹೇಳ್ತಾಯಿದ್ರು ಅಕ್ಕನವರು. ನಮ್ಮ ಜಿಮ್ಮಿ ಅಷ್ಟೊಂದು ಇಷ್ಟಪಡಲ್ಲ ರೈಸನ್ನು. ಇವು ನೋಡ್ರಿ ಫ್ರೆಂಡ್ಸ್, ಇವತ್ತು ನಮ್ಮ ಊರಲ್ಲಿ ಸಂತೆ ಇತ್ತಲ್ವ. ಇದು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಫ್ರೆಂಡ್ಸ್, ಏನಂದರೆ ಟೊಮೆಟೊ ಕಾಯಿ ತೊಗೊಂಬನ್ನಿ ಅಂತ. ನಾನು ಸ್ವಲ್ಪ ತೊಗೊಂಬನ್ನಿ ಅಂತ ಹೇಳಿದ್ರೆ ಅವರು ಚೆನ್ನಾಗಿದ್ದು ಜವಾರಿ ಸಿಕ್ಕಿದ್ದಾವೆ ಅನ್ಕೋಸಿ ಜಾಸ್ತಿನೇ ತಂದುಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. 1 kg ಆಗ್ಬೋದೇನೋ ಅಷ್ಟು ತಂದಿದ್ರು. ನಾನು ಏನಪ್ಪ ಚಟ್ನಿಗೆ ಇದಷ್ಟು ಜಾಸ್ತಿ ಆಗ್ತವೆ ಅಂತ ಹೇಳಿದ್ರೆ, ಅಯ್ಯೋ ಟೊಮೆಟೊ ಪಲ್ಯ ಮಾಡಿಬಿಡು ಅಂತ ಹೇಳಿದ್ರಲ್ವ. ಮತ್ತೆ ಒಂದು ಕೆಲಸ ಹಚ್ಬಿಟ್ರು ಫ್ರೆಂಡ್ಸ್. ಮತ್ತು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಚಪಾತಿ ಮತ್ತು ಕಾಳಿನ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಮತ್ತು ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಆ ಕಡೆ ವರ್ಕ್ ಹಾಕೋಕೆ ಇಟ್ಟು ಬಂದಿದ್ದೆ ಫ್ರೆಂಡ್ಸ್. ನಂತರ ಇಲ್ಲಿ ಕಟ್ ಮಾಡಿಕೊಂಡು ನೋಡಿ ಟೊಮೆಟೊ ಪಲ್ಯ ಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದು ನಿಮಗೆಲ್ಲ ಗೊತ್ತಿದೆ ಅಲ್ವ.
ನೀವು ಹೇಗೆ ಮಾಡ್ತೀರೋ ನಮಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಇದು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅಂತ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ಮೊದಲು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆನ ಹಾಕಿ ನಂತರ ಈರುಳ್ಳಿ ಬೇಯಿಸ್ಕೊಂಡು ಈರುಳ್ಳಿ ಬೆಂದ ನಂತರ ನಾನು ಟೊಮೆಟೊ ಕಾಯಿಗಳನ್ನು ಹಾಕಿ ನೋಡಿ ಈ ಥರ ಫ್ರೈ ಮಾಡ್ತಾ ಇದ್ದೇನೆ. ಒಂದು ಕಡೆ ಮೊಬೈಲ್ ಹಿಡ್ದೀನಿ ಫ್ರೆಂಡ್ಸ್, ಇನ್ನೊಂದು ಕಡೆ ಬೇಯಿಸ್ತಾ ಇದ್ದೀನಿ. ಇದು ನನ್ನ ಮೊದಲನೆಯ ರೆಸಿಪಿ. ನಾನು ಇದುವರೆಗೂ ಯಾವುದೇ ಅಡುಗೆ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿಲ್ಲ. ಇದು ಒಂದು ಹೊಸ ಪ್ರಯತ್ನ. ಅದಕ್ಕೆ ನಾನು ಈ ಥರ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಟೊಮೆಟೊ ಕಾಯಿ ಬೆಂದು ನಂತರ ನಾನು ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ದೇನೆ ಫ್ರೆಂಡ್ಸ್. ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು. ನೋಡಿರಿ, ನಾನು ಮೊಬೈಲ್ ಹಿಡ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದೊಂದೇ ಕೆಳಗಡೆ ಬೀಳ್ತಾ ಇವೆ ನಮ್ಮ ಟೊಮೆಟೊ ಕಾಯಿಗಳು. ಏನಂದರೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಗುರಳ್ ಪುಡಿ ಅಂತಾರಲ್ವ, ಅದು ಒಂದು ಚಮಚ ಹಾಕಿ ನಾನು ಮಾಡ್ತಾಯಿದ್ದೆ. ನೋಡಿ ಫ್ರೆಂಡ್ಸ್, ಹೇಗೆ ಕೆಳಗಡೆ ಬಿದ್ದಿವೆ ಅಂತ. ಸ್ಟ್ಯಾಂಡ್ ಇತ್ತು ಫ್ರೆಂಡ್ಸ್, ಅದು ಬೇರೆ ಕಡೆ ರೂಮ್ನಲ್ಲಿ ಇದ್ದು ನನಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಇರೋದ್ರಿಂದ ಆ ಕಡೆ ವರ್ಕ್ ಹಾಕೋಕ್ಕೆ ಇಟ್ಟು ಬಂದಿದ್ದೆ ಫ್ರೆಂಡ್ಸ್. ಮತ್ತು ಅರ್ಜೆಂಟಲ್ಲಿ ಬೇಗ ಕಟ್ ಮಾಡಿ ಪಲ್ಯ ಮಾಡ್ತಾ ಇರೋದ್ರಿಂದ ನೋಡಿ ಸ್ವಲ್ಪ ಕೆಳಗನೇ ಬೀಳ್ತಾ ಇದೆ. ಇನ್ನೊಂದು ಸಲ ಈ ಥರ ಮಾಡಲ್ಲ ಫ್ರೆಂಡ್ಸ್. ನಾನು ಏನಾದರೂ ವಿಡಿಯೋ ಮಾಡಬೇಕಂದ್ರೆ ಇದು ಸ್ಟ್ಯಾಂಡ್ ಟ್ರೈಪಾಡನ್ನು ತೊಗೊಂಬಂದೇ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇದು ಏನೋ ಅರ್ಜೆಂಟಲ್ಲೇ ಆಗ್ತಾ ಇರೋ ಪಲ್ಯ, ಆದ್ದರಿಂದ ಹೀಗಾಗ್ತಾ ಇದೆ ನೋಡಿ. ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಗುರಳ್ ಪುಡಿ, ಅರಿಶಿಣ ಪುಡಿ ಮತ್ತು ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಈ ಪಲ್ಯ ನಿಜವಾಗಿಯೂ ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟರು. ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತಲ್ವ. ನಾನು ಇದು ವರ್ಷಕ್ಕೆ ಒಂದು 4-5 ಸಲ ಮಾಡ್ತೀವಿ ಫ್ರೆಂಡ್ಸ್. ಇದು ಚಳಿಗಾಲದಲ್ಲಿ ಟೊಮೆಟೊ ಕಾಯಿಗಳು ಚೆನ್ನಾಗಿ ಬರೋದರಿಂದ ಜವಾರಿ, ಅದಕ್ಕೆ ನಾವು ಮಾಡ್ತಾ ಇರ್ತೀವಿ. ಈಗ ನೋಡಿ ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ಸ್ವಲ್ಪ ಮೆತ್ತಗಾದ ನಂತರ ಹಾಕಿದೆ ಫ್ರೆಂಡ್ಸ್. ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೇನೆ. ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್. ಇದು ನಮಗೆ ಇದು ತುಂಬ ಸಿಂಪಲ್ ಮೆಥಡಲ್ಲೇ ಮಾಡ್ತಾ ಇದ್ದೇನೆ. ಇದಕ್ಕೆ ಅಂಥ ಹೆವಿ ಇಂಗ್ರೀಡಿಯೆಂಟ್ಸ್ ಏನು ಬಳಸಿಲ್ಲ. ದಿನನಿತ್ಯ ನಾವು ಉಪಯೋಗ ಮಾಡುವಂಥ ಐಟಮ್ಸನ್ನೇ ಬಳಸಿದ್ದೇನೆ ನೋಡಿ ಫ್ರೆಂಡ್ಸ್. ಇದು ನಮ್ಮ ಜಿಮ್ಮಿಗೆ ಚಪಾತಿ ಮಾಡ್ತಾ ಇದ್ದೇನೆ. ಏನಪ್ಪ ಅಂದರೆ, ನಾವು ಊಟಕ್ಕೆ ಕುಂತಾಗ ಅದು ತುಂಬ ಏನಪ್ಪ ಅಂದರೆ, ಅದು ತನಗೂ ಊಟ, ನಾವು ಯಾವಾಗಲೂ ಜಿಮ್ಮಿಗೆ ಊಟ ಹಾಕಿನೇ ಊಟ ಮಾಡೋದು ಫ್ರೆಂಡ್ಸ್. ಇಲ್ಲಾಂದರೆ ನಾವು ಊಟ ಮಾಡೋ ಹೊತ್ನಾಗ ಬಂದು ನೋಡ್ತಾ ಇರುತ್ತೆ. ಅದಕ್ಕೆ ನಾವು ಮೊದಲು ಜಿಮ್ಮಿಗೆ ಹಾಕಿ ನಂತರ ನಾವು ಊಟ ಮಾಡ್ತೀವಿ ಫ್ರೆಂಡ್ಸ್. ಯಾಕಂದರೆ ಅದು ನೋಡ್ತಾ ನಿಂತರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಲ್ವಾ. ಇದು ನೋಡಿ ಸ್ವಲ್ಪ ನಾನು ಆಯಿಲ್ ಹಾಕ್ತಾಯಿದ್ದೇನೆ. ನಮ್ಮ ಜಿಮ್ಮಿಗೆ ಸ್ವಲ್ಪ ಆಯಿಲ್ ಹಾಕಿದರೆ ಚಪಾತಿ, ಆಯಿಲ್ ಹಾಕಿ ಚಪಾತಿ ಇಷ್ಟಪಡುತ್ತೆ. ಸ್ವಲ್ಪ ನಾನು ದಪ್ಪನೇ ಮಾಡಿದ್ದೇನೆ ಫ್ರೆಂಡ್ಸ್. ಜಿಮ್ಮಿಗೆ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿ. ಇದು ಏನಪ್ಪ ಅಂದರೆ, ಇವತ್ತು ನಮ್ಮ ಮನೆಯಲ್ಲಿ ಮಾಡಿರುವಂಥ ಐಟಮ್ಸ್ ಫ್ರೆಂಡ್ಸ್. ಏನೂ ಸ್ಪೆಷಲ್ ಇರಲಿಲ್ಲ ಫ್ರೆಂಡ್ಸ್. ಆದರೂ ಸುಮ್ಮನೆ ಏನೋ ಅದು ಮಾಡ್ತಾ ಐಟಮ್ಸು ಜಾಸ್ತಿ ಆಗಿಬಿಟ್ಟು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಖಡಕ್ ರೊಟ್ಟಿ ನಾನು ಯಾವಾಗಲೂ ಮಾಡಿ ಇಟ್ಟಿರ್ತೀನಿ ಫ್ರೆಂಡ್ಸ್. ಇವತ್ತು ಏನಪ್ಪ ಅಂದರೆ ಚಪಾತಿ ಮಾಡಿದೆ. ಈ ಚಪಾತಿ ಒಂದು ನಮ್ಮ ಜಿಮ್ಮಿಗೆ ಒಂದೆರಡು, ನಮಗೂ ಒಂದೆರಡು ಹಾಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವು 2 ಪದರಿನ ಚಪಾತಿ. ಹಾಗೆ ವಿಡಿಯೋದಲ್ಲಿ ಸ್ವಲ್ಪ ದಪ್ಪ ಸೈಜ್ ಕಾಣುತ್ತೆ ಫ್ರೆಂಡ್ಸ್, ಆದರೆ ಇದು 2 ಪದರಿನ ಚಪಾತಿ. ಈ ಮೆನುವಿನಲ್ಲಿ ಏನಿದೆ ಅಂದರೆ, ಸ್ವಲ್ಪ ನಾನು ಕಟ್ಟಿನ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ಇದು ಚಳಿಗಾಲ ಆಗಿರೋದನ್ನ ಮೆಣಸು ಹಾಕಿ, ಜೀರಿಗೆ ಮೆಣಸು ಎಲ್ಲ ಹಾಕಿ ತಿಳಿ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ಮೊದಲೇ ಕಾಳು ಮಾಡಿದ್ದೆ. ನಮ್ಮ ಮನೆಯವರು ಟೊಮೆಟೊ ಕಾಯಿ ತಂದ ನಂತರ ಟೊಮೆಟೊ ಕಾಯಿ, ರೈಸು, ಸ್ವಲ್ಪ ಈರುಳ್ಳಿ ಎಲ್ಲ ನಿಂಬೆಹಣ್ಣು ಹೆಚ್ಕೊಂಡು ಈ ಥರ ನಿಮಗೆ ತೋರಿಸ್ಬೇಕು ಅಂತ ಮೆನುನ ರೆಡಿ ಮಾಡಿದೆ ಫ್ರೆಂಡ್ಸ್. ತುಂಬ ಐಟಮ್ಸ್ ಆಗಿಬಿಟ್ವಲ್ವ.
ನೋಡಿ, ಇದು ನಾನು ಮಾಡಿದ ಟೊಮೆಟೊ ಕಾಯಿ, ಅದು ಈರುಳ್ಳಿ, ಸ್ವಲ್ಪ ಸೌತೆಕಾಯನ್ನು ಹಾಕಿಟ್ಟಿದ್ದೇನೆ, ಮೊಸರು, ಈ ಥರ ಎಲ್ಲ ನಮ್ಮ ಮೆನು ರೆಡಿಯಾಗಿತ್ತು ಫ್ರೆಂಡ್ಸ್. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಜಾಸ್ತಿ ಇಷ್ಟಪಡೋದ್ರಿಂದ ನಮ್ಮ ಮನೆಯಲ್ಲಿ ರೊಟ್ಟಿ ಯಾವಾಗಲೂ ಇರ್ತವೆ ಫ್ರೆಂಡ್ಸ್. ಬಿಸಿ ರೊಟ್ಟಿ ದಿನ ಮಾಡ್ತಾನೆ ಇರ್ತೀವಿ. ಖಡಕ್ ರೊಟ್ಟಿ ಸಹ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಮಗೂ ತಿನ್ನೋವಾಗ ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಖಡಕ್ ರೊಟ್ಟಿನೂ ಸಹ ಮಾಡಿಟ್ಟಿರ್ತೀವಿ ಫ್ರೆಂಡ್ಸ್. ಕೆಲವೊಂದು ಸಲ ನಾವು ಹೇಳಿ ಮಾಡಿಸಿನೂ ಇಟ್ಟಿರ್ತೀವಿ ಫ್ರೆಂಡ್ಸ್. ನನಗೆ ಟೈಮ್ ಸಿಕ್ಕರೆ ಮಾಡಿಡ್ತೀನಿ ಫ್ರೆಂಡ್ಸ್. ಟೈಮ್ ಕಡಿಮೆ ಇತ್ತಂದರೆ ನಾವು ಬೇರೆಯವ್ರಿಗೆ ಹೇಳಿ ಮಾಡಿಸಿ ಇಟ್ಟಿರ್ತೀವಿ ಫ್ರೆಂಡ್ಸ್. ಕೆಲವೊಂದು ಸಲ ಗೆಸ್ಟ್ ಬಂದರೆ ನನಗೆ ಈ ವರ್ಕ್ ಹಾಕೋದಿರುತ್ತಲ್ವ, ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸಿ ಇಟ್ಟು ನಂತರ ಗೆಸ್ಟ್ ಬಂದರೆ ಬಿಸಿ ರೊಟ್ಟಿ ಇದ್ದರೆ ಕೊಡ್ತೀವಿ ಫ್ರೆಂಡ್ಸ್. ಇಲ್ಲಾಂದರೆ ಚಪಾತಿ ಮಾಡ್ತೀವಿ. ಇಲ್ಲಪ್ಪ ಫುಲ್ ಅರ್ಜೆಂಟಾಗಿದೆ ಅಂದರೆ ರೊಟ್ಟಿ, ಪಲ್ಯ, ಅನ್ನ, ಸಾರು, ಒಂದು ಸ್ವೀಟು ಏನಾದರೂ ಮಾಡಿಡ್ತೀವಿ ಫ್ರೆಂಡ್ಸ್. ಇವತ್ತು ಕಟ್ಟಿನ ಸಾಂಬಾರು ಮಾಡಿದ್ನಲ್ವ, ಅದರಲ್ಲಿ ಸ್ವಲ್ಪ ನಾನು ಸ್ವೀಟನ್ನು ಸಹ ಮಾಡಿದ್ದೆ ಅಂತ ಹೇಳ್ಬೋದು. ನಿಜವಾಗಿಯೂ ನಾವು ವರ್ಕ್ ಹಾಕೋದ್ರೂ ಸಹ ನಮ್ಮ ಮನೆಯಲ್ಲಿ ಅಡುಗೆ ತುಂಬ ರೆಡಿ ನೀಟಾಗಿರಬೇಕು ಫ್ರೆಂಡ್ಸ್. ಒಂದಿತ್ತು ಒಂದಿಲ್ಲ ಅಂದರೆ ನೀನೇನು ವರ್ಕ್ ಹಾಕೋದ್ರಿಂದ ಏನು ನಿಂತಿಲ್ಲಪ್ಪ, ಮೊದಲು ಅಡುಗೆ ಚೆನ್ನಾಗಿ ಮಾಡು ಅಂತ ನಮ್ಮ ಮನೆಯವರು ಬೈತಾ ಇರ್ತಾರೆ. ಅದಕ್ಕೆ ನಾನು ಎಲ್ಲ ಅಡುಗೆ ಮಾಡಿ ಜೋಡಿಸಿ ಇಟ್ಟು ನಾನು ವರ್ಕ್ ಹಾಕೋಕೆ ಹೋಗಿರ್ತೀನಿ ಫ್ರೆಂಡ್ಸ್. ಬಂದು ಅವ್ರಿಗೆ ಊಟಕ್ಕೆ ನೀಡಿ ಕೊಡ್ತೀನಿ. ಈ ಥರ ಮಾಡಿಟ್ಟು ಹೋದರೆ ಅವರು ನಿಡ್ಕೊಂಡು ಊಟ ಮಾಡಲ್ಲ ಫ್ರೆಂಡ್ಸ್. ನಮ್ಮ ಮನೆಗೆ ಇರ್ತಾರಲ್ವ, ನೀವೇ ನೀಡಿ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ. ನೋಡಿ, ಚಪಾತಿ ಮಾಡ್ತಾಯಿದ್ದೆ. ಇದು ಉಬ್ಬಿ ಬರ್ತಾಯಿತ್ತು. ನಿಜವಾಗಿ ಎಷ್ಟು ಚೆನ್ನಾಗಿ ಬಂದಿದ್ವು ಚಪಾತಿ ಅಂದರೆ, ಇವು ಜವಾರಿ ಗೋಧಿ ಫ್ರೆಂಡ್ಸ್. ಏನಪ್ಪ ಅಂದರೆ ಇವು ಜವಾರಿ ಗೋಧಿ ಚಪಾತಿ ತುಂಬಾ ಸ್ಮೂತ್, ಚೆನ್ನಾಗಿ ಮೆದುವಾಗಿ ಆಗಿದ್ದು ಫ್ರೆಂಡ್ಸ್. ಈ ಚಳಿಗಾಲದಲ್ಲಿ ಜವಾರಿ ಗೋಧಿ ಚಪಾತಿ ತಿನ್ನೋದ್ರಿಂದ ನಿಜವಾಗಿ ನಾವು ದೇಹದ ಉಷ್ಣತೆಯನ್ನು ಕಾಪಾಡ್ಕೊಳ್ಬೋದು. ಅದಕ್ಕೆ ನಾವು ಜವಾರಿ ಚಪಾತಿಯನ್ನೇ ಈ ಸೀಸನ್ನಲ್ಲಿ ಜಾಸ್ತಿ ಮಾಡ್ತೀವಿ ಫ್ರೆಂಡ್ಸ್. ಇದು ನೋಡಿ, ಪಾಯಸ ಮಾಡಿದ್ದೆ ನಾನು. ಇದು ಬೆಲ್ಲ ಮತ್ತು ಹೆಸರುಬೇಳೆ ಹಾಕಿ ಪಾಯಸ ಮಾಡಿದ್ದೆ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಸಿಂಪಲ್ ಆಗಿರುವಂಥ ಪಾಯಸ. ಏಲಕ್ಕಿ ಪುಡಿ ಅಷ್ಟೇ ಹಾಕಿದ್ದೆ ಫ್ರೆಂಡ್ಸ್. ಹೀಗೆ ತುಂಬ ಏನೋ ಇವತ್ತು ಸಿಂಪಲ್ಲಾಗಿ ಆದರೂ ಊಟ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನಮ್ಮ ಜಿಮ್ಮಿಗೆ ನೋಡಿ, ನಾನು ಚಪಾತಿ ಮತ್ತು ಹಾಲನ್ನು ಹಾಕಿ ನೆನೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ನಮ್ಮ ಜಿಮ್ಮಿಗೆ ನಾನು ಕರಿತಾ ಇದ್ದೇನೆ. ನಮ್ಮ ಜಿಮ್ಮಿ ತಿನ್ನು ಬಾರೋ ಜಿಮ್ಮಿ ಅಂತಂದರೆ ಅದಕ್ಕೆ ಮನಸ್ಸೇ ಇರಲಿಲ್ಲ ಫ್ರೆಂಡ್ಸ್. ನಾವು ಹೇಳಿದಾಗ ಅದು ಊಟ ಮಾಡಲ್ಲ. ಅದಕ್ಕೆ ಯಾವಾಗ ಹಸುವಾಗುತ್ತೆ ನೋಡಿ, ಆಗನೇ ನಮ್ಮ ಜಿಮ್ಮಿ ಊಟ ಮಾಡೋಕ್ಕೆ ಬರುತ್ತೆ. ನಮಗೆ ಹಾಕಿದ್ದೀವಿ ಚಪಾತಿ ಹಾಲು ಅಂದರೆ ಅದು ತಿನ್ನಲ್ಲ ನೋಡಿ ಫ್ರೆಂಡ್ಸ್. ಈಗ ಅದಕ್ಕೆ ಹಸಿವಾಗಿದೆ, ಈಗ ತಿಂತಾ ಇದೆ ನೋಡಿ. ಹೊರಗಡೆನೇ ನಾ ಚಪಾತಿನ ಹಾಲು ಚಪಾತಿನ ತಗೊಂಡು ಮ್ಯಾಟ್ ಮೇಲೆ ಹಾಕ್ಕೊಂಡು ತಿಂತಾ ಇದೆ. ಈ ಥರ ನೋಡ್ರಿ ನಮ್ಮ ಜಿಮ್ಮಿ ಊಟ ಮಾಡುತ್ತೆ. ಈ ನಮ್ಮ ಜಿಮ್ಮಿ ಏನಪ್ಪ ಅಂದರೆ ಚಪಾತಿನ ತುಂಬ ಇಷ್ಟಪಡುತ್ತೆ. ಅನ್ನ ಹಾಕಿದರೆ ಅಷ್ಟೊಂದು ಇಷ್ಟಪಡಲ್ಲ. ರೊಟ್ಟಿನ ಕಡಿಮೆ ಇಷ್ಟಪಡುತ್ತೆ ಫ್ರೆಂಡ್ಸ್. ಚಪಾತಿ ಹಾಕಿದರೆ ಅಂತೂ ಅದಕ್ಕೆ ನಿಜವಾಗಿ ತುಂಬ ಖುಷಿ, ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟೊಂದು ಖುಷಿ ಪಡ್ತಾನೆ ಇರುತ್ತೆ. ಆದರೆ ಅದಕ್ಕೆ ಖಾರ ಐಟಮ್ಸ್ ನಾವು ಏನು ಹಾಕಲ್ಲ ಫ್ರೆಂಡ್ಸ್. ಸ್ವೀಟು ಸಹ ಜಾಸ್ತಿ ಹಾಕಲ್ಲ. ಸ್ವೀಟ್ ಹಾಕಿದರೆ ಅದು ವಾಮಿಟ್ ಮಾಡ್ಕೊಂಬಿಡುತ್ತೆ. ಅದಕ್ಕೆ ನಾವು ಸ್ವೀಟನ್ನು ಜಾಸ್ತಿ ಹಾಕೋದಿಲ್ಲ ಫ್ರೆಂಡ್ಸ್. ಏನಾದರೂ ಹಬ್ಬ ಟೈಮಲ್ಲಿ ಸ್ವಲ್ಪನೇ ಹಾಕ್ತೀವಿ. ಈ ಥರ ಇದೆ ನೋಡಿ ನಮ್ಮ ಜಿಮ್ಮಿದು ಊಟದ ಮೆನು. ನೋಡಿ ಯಾವ ಥರನೇ ಊಟ ಮಾಡುತ್ತೆ ಅಂತ.